ರಾಮಾಯಣದಲ್ಲಿ ಆಂಜನೇಯ ಸ್ವಾಮಿ ಸಂಜೀವನಿ ಪರ್ವತ ಹೊತ್ಕೊಂಡು ಹೋಗ್ಬೇಕಾರೆ ಬೆಳ್ಸಂದಿಲಿನ ಇರ್ಕೊಂಬಿತ್ತು, ಅದಕ್ಕೆ ಹಿರೇಕಲ್ ಬೆಟ್ಟ ಅಂತಾರೆ. ನಮ್ಮ ಸೊಸೆಗೆ ಟಿವಿ ಕಾಯಿಲೆ ಅಂತ ಹೇಳ್ಬಿಟ್ಟು ಇಲ್ಲಿ ತೂತ ಬಿತ್ತು. ಇಲ್ಲಿಗೆ ಬಂದಮೇಲೆ ಅದು ಒಂದು ವಿಭೂತಿ ಗಟ್ಟಿ ಪೂಜೆ ಮಾಡಿಸ್ಕೊಂಡೋಗಿ ಇಲ್ಲಿ ತುಂಬಿದು ನಾವು ಅದು ಸರಿ ಹೋಯ್ತು, ಮುಚ್ಕಂತು. ರಾತ್ರಿ ಎಷ್ಟೊತ್ತಿನಾಗಾರ ಬರಲಿ ಜನ, ಕಾಡು ಪ್ರಾಣಿದೇ ಆಗಲಿ ಒಂದು ಕರಡಿನೇ ಆಗಲಿ ಏನೇ ಆಗಲಿ ಯಾವುದೇ ಒಂದು ಇವತ್ತಿನವರೆಗೂ ಒಬ್ಬ ಸಣ್ಣ ಮಗಿಗೂ ಸಹ ಒಂದು ಚೂರು ತೊಂದರೆ ಆಗಿಲ್ಲ. ಇಲ್ಲಿ ಗಂಗಮ್ಮನ ದೊಣೆ ಇದೆ, ಅದರಲ್ಲಿ ಮಕ್ಕಳು ಫಲ ಇಲ್ದಿದ್ದತ್ತರು ದೊಣೆಗೆ ಬಂದು ಪೂಜೆ ಮಾಡಿಸಿ ನೀರು ಹಾಕ್ಕೊಂಡು ಹೋದರೆ ಮಕ್ಕಳು ಆಗೋ ಸಂಭವ ಇದೆ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ದಿವ್ಯ ದೇಗುಲ ಸರಣಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾಡಿನ ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವೈಶಿಷ್ಟ್ಯದ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ಚಿತ್ರಿಸುವುದೇ ನಮ್ಮ ಪ್ರಣವಂ ಭಕ್ತಿ ಟಿವಿ ತಂಡದ ಉದ್ದೇಶ. ನಾಡಿನ ಹಲವಾರು ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವಿಶಿಷ್ಟತೆಗಳನ್ನು ಈ ಸರಣಿಯಲ್ಲಿ ತಾವು ತಿಳಿಯಬಹುದು. ಈ ವಿಡಿಯೋದ ಜೊತೆಗೆ ದಿವ್ಯ ದೇಗುಲ ಸರಣಿಯ ಎಲ್ಲ ವಿಡಿಯೋಸ್ಗಳನ್ನು ಉಚಿತವಾಗಿ ನೋಡಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಶ್ರೀ ಸಿದ್ದೇಶ್ವರ ಸ್ವಾಮಿಯವರು ಹಾಸನ ಜಿಲ್ಲೆಯ ಜೇಸಿಪುರ ಎಂಬಲ್ಲಿ ನೆಲೆಸಿ ಸುತ್ತಮುತ್ತಲಿನ ಪ್ರದೇಶಗಳ ಒಡೆಯನಾಗಿ ತನ್ನ ಭಕ್ತರನ್ನ ಹರಿಸುತ್ತಾ ನಡೆಸಿಕೊಡುತ್ತಿರುವ ಚಮತ್ಕಾರಗಳಿಗೆ, ಚಕಿತಗಳಿಗೆ ಸಾಕಷ್ಟು ಜೀವಂತ ಸಾಕ್ಷಿಗಳು ಇಂದಿಗೂ ಕಾಣಬರುತ್ತವೆ. ನಮ್ಮ ಹೆಸರು ರತ್ನಮ್ಮ ಅಂತ. ನಮ್ಮ ಸೊಸೆಗೆ ಟಿವಿ ಕಾಯಿಲೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಸ್ಪಿಟ್ಲಿಗೂ ತೋರಿಸ್ತು. ತಮ್ಮ ಸುತ್ತಮುತ್ತಲಿನ ಎಲ್ಲ ಆಸ್ಪತ್ರೆಗಳನ್ನ ಸುತ್ತಿದರೂ ಸರಿಯೋಗದ ಕ್ಷಯರೋಗದಿಂದ ಗಂಟಲಿನ ಭಾಗದಲ್ಲಿ ರಂಧ್ರದ ರೀತಿಯಾಗಿ ಮತ್ತಷ್ಟು ನೋವು ಉಂಟಾಗಿತ್ತು. ಎಲ್ಲೂ ಸರಿ ಹೋಗ್ಲಿಲ್ಲ. ಹಾಸನಕ್ಕೆಲ್ಲ ಹೋದ್ವು, ಅಲ್ಲೂ ಸರಿ ಹೋಗ್ಲಿಲ್ಲ. ಇಲ್ಲಿ ತೂತ ಬಿತ್ತು. ಇಲ್ಲಿ ನಂತರ ಶ್ರೀ ರಂಗನಾಥ ಸ್ವಾಮಿಯವರ ಪ್ರೇರಣೆಯಂತೆ ಶ್ರೀ ಸಿದ್ದೇಶ್ವರರ ದಿವ್ಯ ಸನ್ನಿಧಿಗೆ ಬಂದು ಸ್ವಾಮಿಯವರ ವಿಭೂತಿಯನ್ನ ಮಂತ್ರಿಸಿ ಹಚ್ಚಿದ ನಂತರ ಎಲ್ಲಾ ರೀತಿಯ ರೋಗ ರುಜಿನಗಳು ವಾಸಿಯಾದವು. ರಂಗನಾಥಸ್ವಾಮಿ ದೇವಸ್ಥಾನದಲ್ಲಿ ಇದ್ದು ನಾವು ರಂಗನಾಥಸ್ವಾಮಿ ದೇವಸ್ಥಾನದಿಂದ ಇಲ್ಲಿಗೆ ಕಳಿಸ್ತು. ಇಲ್ಲಿಗೆ ಬಂದಮೇಲೆ ಅದು ಒಂದು ವಿಭೂತಿ ಗಟ್ಟಿ ಪೂಜೆ ಮಾಡಿಸ್ಕೊಂಡೋಗಿ ಇಲ್ಲಿ ತುಂಬಿದು ನಾವು ಅದು ಸರಿ ಹೋಯ್ತು, ಮುಚ್ಕಂತು. ಆಮೇಲೆ ನಮಗೆ ಕೈ ಇಲ್ದಂಗೆ ಆಯ್ತು. ಕೈ ಇಲ್ದಂಗೆ ಅದು ಕೈ ಇವೆಲ್ಲ ಬಂದು ಪೌರ್ಣಮಿ ಕಟ್ಲೆ ನಾವು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಎಲ್ಲ ಸರಿ ಹೋಯ್ತು. ಜೇಸಿಪುರ ನಿವಾಸಿಯಾದ ಪ್ರವೀಣ್ ಎಂಬುವರ ಬೈಕ್ ಕಳ್ಳತನವಾಗಿ ದಿಕ್ಕೇ ತೋಚದಂತಾಗಿದ್ದರು. ನಮ್ಮದೇ ಒಂದು ಬೈಕು ಇದೆ, ಇದರಲ್ಲಿ ಸ್ಥಾನದಲ್ಲಿ ಕಳೆದೋಗಿತ್ತು. ಒಂದು ಅಪ್ಪಣೆ ಕೇಳಿದಾಗ ಇಲ್ಲೇ ಸಿಗುತ್ತೆ, ಇಂಥದ್ದಲ್ಲೇ ಸಿಗುತ್ತೆ ಅಂತಲೇ ಹಿಂಗೆ ಹೇಳಿದ್ರು. ನಂತರ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಬಳಿ ಬಂದು ಬೇಡಿಕೊಂಡಾಗ ಬೈಕ್ ಇದ್ದ ಸ್ಥಳವನ್ನ ನಿಖರವಾಗಿ ಸೂಚಿಸಿದರು. ಅದು ಅದೇ ಥರನೇ ಸಿಕ್ಬಿಟ್ಟು ಈಗ ನಾವು ಅದೇ ಇದರಲ್ಲಿ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಥರ ಎಲ್ಲ ಆಗಿದ್ದಾವೆ ನಮ್ಮ ಅನುಭವದಲ್ಲಿ. ಶ್ರೀ ಸ್ವಾಮಿಯವರು ಸೂಚಿಸಿ ನಿಖರವಾಗಿ ಗುರುತಿಸಿರುವ ನೀರಿನ ಮೂಲಗಳು ಇಂದಿಗೂ ಯಾವುದು ವಿಫಲಗೊಳ್ಳದೇ ಇರುವುದು ನಿಜಕ್ಕೂ ಅದ್ಭುತ. ಬೋರ್ವೆಲ್ ಪಾಯಿಂಟು ಅಂತ ಹೇಳ್ಬಿಟ್ಟು ಮಾಡಿಸ್ತಾರೆ ಸ್ವಾಮಿ ಕೈಲಿ. ಆ ಬೋರ್ವೆಲ್ ಪಾಯಿಂಟು ಇವತ್ತಿನವರೆಗೂ ಯಾವುದು ನಮಗೆ ಕಾಣಂಗೆ ಯಾವುದು ಏನು ಫೇಲ್ ಆಗಿಲ್ಲ. ಹೆಚ್ಚು ಕಮ್ಮಿ ಒಂದು 60-70 ಆಗಿದ್ದಾವೆ. ಅವರು ಹೋಗ್ಬಿಟ್ಟು ಏನು ಪಾಯಿಂಟ್ ಮಾಡಬೇಕು ಮಾಡಿಬಿಟ್ಟು ಇಷ್ಟೇ ಇಂಚು, ಇಷ್ಟಡಿ ಸ್ಟಾರ್ಟು ಈ ಥರ ಎಲ್ಲ ಹೇಳಿದ್ದಾರೆ. ಅದೇ ಥರನೇ ಎಲ್ಲರೂ ಜನ ಕಣ್ಣಲ್ಲಿ ನೋಡಿದ್ದಾರೆ. ಇವತ್ತು ಅದನ್ನು ನಂಬಿ ಬಂದು ಬಳ್ಳಾರಿ ಆಗಿರ್ಬೋದು, ಶಿವಮೊಗ್ಗ, ಕಡೂರು, ಬೀರೂರು, ಬೆಂಗಳೂರು ಇದರಿಂದ ಎಲ್ಲದರಿಂದಲೂ ಬಂದು ನಾವು ಬರೀ ಮೊಬೈಲಲ್ಲಿ ವಿಡಿಯೋ ಹಾಕಿ ನೋಡ್ಬಿಟ್ಟು ಬಂದು ಕರ್ಕೊಂಡೋಗಿ ಮಾಡಿಸಿ ಇದು ಮಾಡಿದ್ದಾರೆ. ಎಲ್ಲೂ ಯಾವುದೂ ಫೇಲ್ ಇಲ್ಲ. ಕಡು ಬಡತನದಲ್ಲಿ ಹುಟ್ಟಿದ ರವಿಶಂಕರ್ ಎಂಬ ಇವರಿಗೆ ಲೌಕಿಕ ಜಗತ್ತಿನಲ್ಲಿ ಯಾವ ಕೆಲಸದಲ್ಲೂ ಯಶಸ್ಸು ಸಿಗುತ್ತಾ ಇರಲಿಲ್ಲ. ನನ್ನ ಹೆಸರು ಜೆ ರವಿಶಂಕರ್ ಅಂತ. ನಾನು ಜೇಸಿಪುರ. ನಮ್ಮ ತಂದೆ ತಾಯಿ ಅನ್ನಪೂರ್ಣಮ್ಮ ಜಯಣ್ಣವ್ರ ಮಗ. ನಾನು ಮುಂಚೆ ಚಿಕ್ಕದ್ರಿಂದಲೂ ಅಳ್ಕಟ ಹಾಸ್ಟೆಲ್ ಓದ್ಕೊಂಡ ಇದ್ದೆ. ಅದು ಮುಗಿದ ಮೇಲೆ ನಾನು ಮನೆಗೆ ಒಂದು ಉದ್ಯೋಗ ಅಂತ ಬಂದೆ. ಉದ್ಯೋಗದಲ್ಲಿ ನನಗೆ ಭಾರಿ ಹಿನ್ನಡೆಗಳು ಆಗ್ಬಿಟ್ಟು ಭಾರಿ ಸಾಕಷ್ಟು. ಹೀಗಿರುವಾಗ ಹಿರೇಕಲ್ಲು ಸಿದ್ದೇಶ್ವರ ಸ್ವಾಮಿಯವರು ತನ್ನ ಸೇವೆಗಾಗಿ ಯೋಗ್ಯನಾದ ಸೇವಕನನ್ನ ಗುರುತಿಸಿಕೊಂಡು ರವಿಶಂಕರ್ ಕನಸಿನಲ್ಲಿ ಬಂದು ಅವರ ಜನ್ಮದ ಉದ್ದೇಶವನ್ನ ತಿಳಿಸಿ ಕ್ಷೇತ್ರದ ಸೇವಕನಾಗುವಂತೆ ಪ್ರೇರೇಪಿಸಿದರು.
ಕೊನೆಯಲ್ಲಿ ಒಂದಿನ ಎಂದು ಬೆಳಗಿನ ಜಾವ 4 ಗಂಟೆಯಲ್ಲಿ ಗುರುವಿನ ಸಾಕ್ಷಾತ್ಕಾರ ಆಯ್ತು ಅಂತಾರೆ. ಸ್ವಾಮಿಗಳು ಕಾಣಿಸ್ಕೊಂಡ್ರು, ನಿನಗೆ ಮುಂದೆ ಸಂಸಾರದಲ್ಲಿ ಯೋಗ ಇಲ್ಲ ಕಣಪ್ಪ, ನಿನಗೆ ಸಮಾಜದಲ್ಲಿ ಒಂದು ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡ್ತೀನಿ, ಅದನ್ನ ಬಳಸ್ಕೊಳಪ್ಪ ಅಂತ ಅಂದರು. ಅವಾಗಲೇ ಹೋಗಿ ನಮ್ಮ ಮನೆ ದೇವ್ರನ್ನ ಅಪ್ಪನೇನು ಕೇಳಿದೆ, ತಂದೆ ತಾಯಿ ಒಪ್ಪಿಗೆ ಪಡೆದೆ, ಇಲ್ಲಿ ಕಮಿಟಿ ಅವ್ರದ್ದು ಒಪ್ಪಿಗೆ ಪಡೆದೆ, ಮೂಲಸ್ಥಾನದಲ್ಲಿ ಸ್ವಾಮಿಯವ್ರ ಆಶೀರ್ವಾದನೂ ಸಿಕ್ತು. ಅದಾದಮೇಲೆ ನನ್ನ ಜೀವನದಲ್ಲಿ ಭಾರಿ ಬದಲಾವಣೆಗಳಾಗಿದ್ದಾವೆ. ಅದಕ್ಕಿಂತ ಹೆಚ್ಚಿಂದ ಇನ್ನೇನು ಹೇಳೋಕ್ಕಾಗಲ್ಲ. ಶ್ರೀ ಸ್ವಾಮಿಯವರ ಆಜ್ಞೆಯಂತೆ ಅಂದಿನಿಂದ ರವಿಶಂಕರ್ ಅವರು ಸಿದ್ದೇಶ್ವರ ಸ್ವಾಮಿಗಳು ನೆಲೆಸಿರುವ ಈ ದಿವ್ಯ ಸ್ಥಳದಲ್ಲಿ ಸ್ವಾಮಿಯ ಸೇವಕರಾಗಿ ಜೀವನ ನಡೆಸುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಅದೇ 3 ಕಥೆಗಳು ಬರ್ತವೆ. ಒಂದು ಕತೆ ಅದೇ ರಾಮಾಯಣದಲ್ಲಿ ಲಕ್ಷ್ಮಣ ಮೂರ್ಛೆ ಹೋದಾಗ ಆಂಜನೇಯ ಸ್ವಾಮಿ ಸಂಜೀವನಿ ಪರ್ವತ ಹೊತ್ಕೊಂಡು ಹೋಗ್ಬೇಕಾರೆ ಬೆರಳ ಅಂಗೈ ತುಂಬ ಹೊತ್ಕೊಂಡು ಹೋಗ್ಬೇಕಾದ್ರೆ ಬೆರಳು ಸಂದಿಲೇನ ಇರ್ಕೊಂಬಿತ್ತು, ಅದಕ್ಕೆ ಹಿರೇಕಲ್ ಬೆಟ್ಟ ಅಂತಾರೆ. ಅದು ಅದೇ ರಾವಣನ ಸಂಹಾರ ಮಾಡ್ತಾರಲ್ಲ, ಚಾಪ ವಿಮೋಚನೆಗೋಸ್ಕರ ಇಲ್ಲೂ ಲಿಂಗ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ರಾಮೇಶ್ವರ ಅಂತ ಇದೆ. ಇನ್ನೊಂದು 2ನೇ ಕತೆ ಅರ್ಜುನ ಅವ್ರ ಕಾಲದ ಬರುತ್ತೆ. ಅರ್ಜುನನ ಬೆನ್ನಲ್ಲೇ ನಮ್ಮ ಅಚ್ಚೆ ಇರುತ್ತಂತಣೆಯ, ಅದನ್ನ ಪಾರ್ವತಿ ನೋಡ್ಬೇಕು ಅಂತ ನೋಡ್ಬೇಕು ಅಂತ ಇಷ್ಟಪಟ್ಟಾಗ ಪರಮೇಶ್ವರ ಅದಕ್ಕೋಸ್ಕರ ಒಂದು ಆಟ ಏರ್ಪಡಿಸ್ತಾರೆ. ಒಂದು ಮಾಯಾವಿ ಹಂದಿಯನ್ನ ಸೃಷ್ಟಿ ಮಾಡ್ತಾರೆ. ಅದನ್ನ ಬೇಟೆಗಾರರ ರೂಪದಲ್ಲಿ ಅದನ್ನ ಬೇಟೆಯಾಡಕ್ಕೆ ಬಂದಾಗ ಅರ್ಜುನನೂ ಅಲ್ಲಿದ್ದಾಗ ಅದನ್ನ ಬೇಟೆ ಬಿಟ್ಕೊಡ್ಬಾರ್ದು ಅನ್ನೋ ಇದರಲ್ಲಿ ಇಬ್ಬರು ನಂದು ಅಂತ ಹೊಡೆದಾಡಿದಾಗ ಪಾರ್ವತಿಗೋಸ್ಕರ ಶಿವನೇ ನೆಲಕ್ಕೆ ಬೀಳ್ತಾರೆ. ಅರ್ಜುನ ಮೇಲ್ ಬೀಳಲಿ, ಅವಾಗ ಅರ್ಜುನನ ಬೆನ್ನಲ್ಲಿರೋ ಮಚ್ಚೆ ಪಾರ್ವತಿ ಕಾಣ್ಲಿ ಅಂತ ಸಂತೃಪ್ತಿಗೆ ಒಂದು ಪಾಶುಪತಾಸ್ತ್ರ ಇಲ್ಲೇ ಶಿವಗೆ ಇದು ಅರ್ಜುನ ಕೊಟ್ಟಿದ್ದು ಶಿವ ಅಂತ ಹೇಳ್ತಾರಣ್ಣ. ಇನ್ನು 3ನೇ ಕತೆ ಅದೇ ಇವ್ರು ಸಿದ್ರು ಅಂದಿಂಕೆರೆಯಲ್ಲಿ ಒಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿಗ್ತಾರಲ್ಲ ಒಂದು ಮರದ ಕೆಳಗಡೆ, ಹಂಗೆ ಆ ಥರ ಸಿಗ್ತಾರೆ. ಅಲ್ಲಿ ಮಲಗಿರ್ತಾರೆ ಒಂದು ಮರದ ಕೆಳಗಡೆ. ಅದಕ್ಕೆ ಸುತ್ತ ಕಾಡು ಪ್ರಾಣಿಗಳೆಲ್ಲ ರಕ್ಷಣೆಗಿರ್ತವೆ.
ಅವಾಗ ಸಮೀಪದಲ್ಲಿ ಒಂದು ಊರಲ್ಲಿ ಜಂಗಮ್ರು ಅವರಿಗೆ ಮಕ್ಳಿರಲಿದ್ದಿಲ್ಲ. ಅವರು ಮಕ್ಳು ಚಿಂತೆ ಮರಿಬೇಕು ಅಂತ ಹೂಪತ್ರೆ ಬಿಡಿಸಿ ನಾಲ್ಕು ಮನೆಗೆ ಹಂಚ್ಬೇಕು ಅನ್ನೋ ಒಂದು ಪದ್ಧತಿ ರೂಢಿ ಮಾಡ್ಕೊಂಡಿರ್ತಾರೆ. ಹಂಗೆ ಹಂಚ್ಬೇಕಾದ್ರೆ ಒಂದಿನ ಅಲ್ಲಿ ಮಗು ಒಳ ಶಬ್ದ ಕೇಳುತ್ತೆ. ಒಳ ಶಬ್ದ ಕೇಳಿದಾಗ ಮಗುನ ಹತ್ರ ಹೋಗ್ತಾರೆ. ಸುತ್ತ ಕಾಡು ಪ್ರಾಣಿಗಳು. ಇದ್ರ ಮಧ್ಯೆ ನಾನು ಆ ಮಗು ತಗೊಂಡೋಗೋದು ಹೆಂಗೆ ಅಂತ ಹೇಳಿದಾಗ ಅಂದ್ಕೊಂಡಾಗ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಆ ಎಲ್ಲಾ ಪ್ರಾಣಿಗಳು ದೂರ ಸರಿತವೆ. ಅವಾಗ ಮಗು ಕರ್ಕೊಂಡೋಗಿ ಮನೆಯಲ್ಲಿ ಜಂಗಮ್ರಂಗೆ ಹೇಳ್ತಾರೆ, ಈ ಮಗುಗೆ ಏನಾರು ಹೆಸರಿಡ್ಬೇಕಲ್ಲ ಅಂದಾಗ ಸಿದ್ಧ ಅಂತ ಹೆಸರಿಡ್ರಿ ಅಂತಾರೆ. ಸಿದ್ಧ ಅಂತ ಹೆಸರಿಟ್ಟ ಮೇಲೆ ಅವರು ಒಂದು ಪ್ರೌಢಾವಸ್ಥೆ ಬರೋ ತನಕ ಮನೇಲಿ ಇರ್ತಾರೆ. ತಂದೆ ತಾಯಿಗೆ ಹೇಳ್ತಾರೆ, ನಾವು ನಿನಗೆ ಮಕ್ಕಳು ಪ್ರೀತಿ ಕೊಟ್ಟಿದ್ದೀನಿ, ಇಂದ ಲೋಕ ಕಲ್ಯಾಣಾರ್ಥವಾಗಿ ನಾನು ಹೊರಗೆ ಹೊರಡ್ಬೇಕು, ನನಗೆ ಅನುಮತಿ ಮಾಡಿಕೊಟ್ಟು ಕಳಿಸ್ಕೊಡ್ರಿ ಅಂತ ಹೇಳ್ತಾರೆ. ಹಂಗೆ ಪಾದ ಬೆಳೆಸ್ತಾರೆ. ಪಾದ ಬೆಳೆಸಿದಾಗ ಇಲ್ಲೆಲ್ಲ ಯಾವುದೋ ಒಂದು ರಾಜ ಸಂಸ್ಥಾನಕ್ಕೆ ಒಂದು ಭಿಕ್ಷುಕನ ರೂಪದಲ್ಲಿ ಹೋಗ್ತಾರೆ. ಆ ಸಂಸ್ಥಾನಕ್ಕೆ ಇಲ್ಲೇ ಪಾಳ್ಯಗಾರ ತಿಮ್ಮಪ್ಪ ನಾಯಕರು ಅತಿಥಿಯಾಗಿ ಹೋಗಿರ್ತಾರೆ. ಅವಾಗ ಇವರು ಭಿಕ್ಷುಕನ ರೂಪದಲ್ಲಿ ಇದ್ದಿದ್ದನ್ನು ನೋಡಿ ಅವರೆಲ್ಲ ತಾತ್ಸಾರ್ವ ಕಾಣ್ತಾರೆ. ಆದ್ರೂ ಇವರಲ್ಲಿರೋ ಸತ್ಯವನ್ನ ನಾವು ತೋರಿಸ್ಕೊಡ್ಬೇಕು ಜಗತ್ತಿಗೆ ಅನ್ನೋದಕ್ಕೆ ಬಾಗ್ಲು ದಾಟಿ ಒಳಗೆ ಹೋಗ್ತಾರೆ. ಬಾಗ್ಲು ದಾಟಿ ಒಳಗೆ ಹೋದಾಗ ಅವ್ರ ಮನೆಯಲ್ಲಿ ಅರಮನೆ ಒಂದಿನ ಬಣ್ಣ ಆಗುತ್ತೆ, ಅಲ್ಲೆಲ್ಲ ಚೈತನ್ಯ ತುಂಬುತ್ತೆ. ಅವಾಗ ಆದ್ರೂ ಇವರು ಯಾರೋ ಮಾಯಾವಿ ಅಂತ ತಿಳ್ಕೊಂತಾರೆ. ಅವ್ರ ಗುರು ಅಂತ ಅವಾಗ್ಲೂ ಅವ್ರಿಗೆ ಅರಿವಾಗೋದಿಲ್ಲ. ಅವಾಗ ಗುರು ಸಿದ್ರು ಅವರ ಮಹಾರಾಣಿ ಮೇಲೆ ದೃಷ್ಟಿ ಬಿಡ್ತಾರೆ. ಇವರ ಸೌಂದರ್ಯಕ್ಕೋ ಇವರ ಆಕರ್ಷಣ ಶಕ್ತಿಗೋ ರಾಣಿ ಇವ್ರ ಜೊತೆಗೆ ಹೊರಡಕ್ಕೆ ಸಿದ್ಧವಾಗ್ಬಿಡ್ತಾರೆ. ಅವಾಗ ಅವರಿಗೆ ರಾಜರಿಗೆ ಇನ್ನೂ ಭಾರಿ ಸಿಟ್ಟು ಬರುತ್ತೆ. ಇದೇನಪ್ಪ ಮನೆನೇ ಏನೋ ಒಂಥರ ಮಾಡಿ ಅರಮನೆನೇ ಈಗ ಹೆಂಡ್ತಿನೂ ಕರ್ಕೊಂಡು ಹೋಗಿ ಹೊರಟಿದಾರಲ್ಲ ಅಂತ ಹೇಳ್ಬಿಟ್ಟು ರಾಜಭಟ್ರನ್ನ ಎಲ್ಲ ಕಳಿಸ್ಬಿಟ್ಟು ಅವ್ರನ್ನ ಹಿಡೀರಿ ಹೊಡೀರಿ ಅನ್ನೋ ಮಟ್ಟಕ್ಕೆ ಆದೇಶ ಮಾಡಿಬಿಡ್ತಾರೆ. ಅದಾದಾಗ ಅಲ್ಲೇ ತಿಮ್ಮಪ್ಪ ನಾಯಕರು ಇರ್ತಾರೆ. ಇವರಿಗೆ ಗುರುವಿನ ಸತ್ಯ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಇವರು ಅಲ್ಲೇ ಅವಾಗಲೇ ಕ್ಷಮೆ ಯಾಚಿಸ್ತಾರಪ್ಪ, ನಿನ್ನಂಥ ಸತ್ಯ ಗುರುನ ಇಲ್ಲಿ ಹೀಯಾಳಿಸ್ತಿದ್ದಾರೆ, ನಿನ್ನಲ್ಲಿ ಶಕ್ತಿ ಇದೆ ನನಗೆ ಗೊತ್ತು, ನನ್ನ ಕ್ಷಮಿಸು, ನನಗೊಂದು ವರ ಕೊಡು ಅಂತ ಕೇಳ್ತಾರೆ. ಸಂದರ್ಭದಲ್ಲಿ ಅಪ್ಪ ಈ ಅರಮನೆ ಅಷ್ಟು ಬೆಲೆ ಬಾಳುವಂಥದ್ದಾಯ್ತು, ಅದೇ ಥರ ನಿನ್ನ ಮನಸ್ಸು ಯಾವತ್ತು ಪವಿತ್ರವಾಗುತ್ತೆ, ಅಷ್ಟು ಬೆಲೆ ಬಾಳುವಂಥದ್ದಾಗುತ್ತೆ, ಅವತ್ತು ಬಂದು ಕೇಳು, ನಾನು ನಿನಗೆ ವರ ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟರೊಳಗೆ ಸೈನಿಕರನ್ನ ಆದೇಶ ಮಾಡಿಬಿಟ್ಟು ಅವ್ರನ್ನ ಬೆನ್ನಟ್ಟಾಗಿ ಬಿಡ್ತಾರೆ. ಅವಾಗ ಸಿದ್ರು ಭಾರಿ ಓಡ್ತಾರೆ. ಅವರಿಂದ ರಾಣಿನೂ ಓಡ್ತಾರೆ. ಓಡಿದಾಗ ಜೇನ್ಕಲ್ ಬೆಟ್ಟ ಬಂದು ಸೇರ್ತಾರೆ ಅಂತ ಹೇಳ್ತಾರೆ. ಜೇನ್ಕಲ್ ಬೆಟ್ಟ ಬಂದು ಸೇರಿದಾಗ ಅವಾಗ ಬರೋದು ಬಂದ್ಬಿಟ್ಟಿದ್ಯಮ್ಮ, ನೀನು ಇಲ್ಲೇ ಇದ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲೊಂದು ಗಂಗಾಮುಂಕಳ ಅಂತ ನಿನಗೊಂದು ಪೂಜೆ ಆಗಲಿ ಅಂತ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ಬಿಗ್ಗಿಯಾಗಿ 2 ಪಾದ ಹೆಜ್ಜೆ ಗುರುತು ಊರಿಬಿಟ್ಟು ಮುಂದಕ್ಕೆ ಬರ್ತಾರಂತೆ. ಇದೇ ಗುಡ್ಡಕ್ಕೆ ಹಿಂಭಾಗ ಜೋಳಿಗೆ ಕಟ್ಕೊಂಡು ಹೋಗ್ತಾ ಇರ್ತಂತೆ. ಜೋಳಿಗೆ ಯಾರ ಕಳ್ಳ ಅಂತ ಹಿಡ್ಕೊಂಡು ಇವರೆಲ್ಲ ಜನಗಳೆಲ್ಲ ಹೊಡೆಯೋದು ಬೆದರ್ಸೋದು ಮಾಡಕ್ ಬರ್ತಾರಂತೆ. ಅವಾಗ ಬೆದರಿಸಿದಾಗ ಕಲ್ಲುಗಳು ಎಸೆಯರಂತೆ. ಆ ಕಲ್ಲುಗಳೆಲ್ಲ ವಾಪಸ್ಸು ಕೆಂಡದ ಕಲ್ಲಾಗಿ ಹೋಗಿ ಅವ್ರಿಗೆ ತಗ್ಲವಂತೆ. ಅದಕ್ಕೆ ಅಡಕಂಗಲ್ಲು ಅಂತಾರೆ. ಅವಾಗ ತಿಮ್ಮಪ್ಪ ನಾಯಕರು ಬೇಟೆಯಾಡಕ್ಕೆ ಬಂದಿರ್ತಾರೆ. ಆ ಜಿಂಕೆ ನೋಡಿ ಆ ಜಿಂಕೆನ ಬೆನ್ನಟ್ಟಿ ಬೇಟೆಯಾಡಬೇಕು ಅಂತ ಬೆನ್ನಟ್ಟಿ ಬರ್ತಾರೆ. ಬೆನ್ನಟ್ಟಿ ಬಂದಾಗ ಈ ಗವಿ ಸೇರುತ್ತೆ ಒಳಗೆ. ಆ ಗವಿ ಸೇರಿದಾಗ ಒಳಗೆ ಕತ್ಲೆ ಹೋಗೋಕ್ಕೆ ಭಯ ಪಡ್ತಾರೆ, ಹೋಗಲ್ಲ. ಅವಾಗ ಗವಿ ಒಳಗೊಂದು ಅಶರೀರವಾಣಿ ಕೇಳಿಸುತ್ತೆ. ನೋಡಪ್ಪ ನೀನು ಅವತ್ತು ಅಲ್ಲಿ ಬೇಡ್ದಲ್ಲ ವರ ಇವತ್ತು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಮಕ್ಳು ಫಲ ಇರಲ್ಲ. ಅವ್ರಿಗೆ ಮಕ್ಳು ಫಲ ಬೇಡ್ತಾರೆ. ಅವಾಗ ಮಕ್ಳು ಫಲ ಕೊಡ್ತೀನಿ ನಾನು, ಗವಿ ಮುಂದೆ ಒಂದು 8 ಕಂಬದಾಯ ಗುಡಿ ಕಟ್ಸಪ್ಪ ಅಂತ ಹೇಳ್ತಾರೆ. ಅವಾಗ ಅದರಂತೆ ಅವರು ತಿಮ್ಮಪ್ಪ ನಾಯಕರು ಗುಡಿ ಕಟ್ಟಿಸ್ತಾರೆ. ಈ ಕಂಬದಲ್ಲಿ ಅವ್ರ ಮನೆ ದೇವರು ತಿರುಪತಿ ತಿಮ್ಮಪ್ಪ, ಆ ಕಂಬದಲ್ಲಿ ಅವರು ತಿಮ್ಮಪ್ಪ ನಾಯಕರು. ಅದೇ ಥರ ಅಲ್ಲಿ ಸಿದ್ರು, ಅದ್ರ ಎದುರುಗಡೆ ತಿಮ್ಮಪ್ಪ ನಾಯಕರು ಶರಣಾಗಿ ನಿಂತಿದ್ದಾರೆ.
ಕುಪ್ಪೂರಿನ ಮರಳುಸಿದ್ದೇಶ್ವರ ಏನು ಗದ್ದಿಗೆ ಇದೆ, ಅವರು ಇಲ್ಲಿ ಸ್ವಾಮಿಯ ಭಕ್ತರಾಗಿದ್ರು, ಶಿಷ್ಯರಾಗಿದ್ರು. ಇಲ್ಲಿ ತಪಸ್ಸನ್ನಾಚರಿಸಿ ಅಲ್ಲೂ ಹೋಗಿ ನೆಲೆಸಿದ್ದಾರೆ. ಹುಬ್ಬಳ್ಳಿಯ ಮಹಾಂತೇಶ್ವರ ಮಠದ ಸ್ವಾಮಿಗಳು ಸಹ ಇಲ್ಲಿ ತಪಸ್ಸನ್ನಾಚರಿಸಿದ್ದಾರೆ. ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿ ಇರುವ ಜೇಸಿಪುರ ಕ್ಷೇತ್ರದಲ್ಲಿ ಪ್ರತಿ ಶಿವರಾತ್ರಿಯಂದು ಪ್ರಾರಂಭಗೊಳ್ಳುವ ಜಾತ್ರಾ ಮಹೋತ್ಸವವು ಹೋಳಿ ಹುಣ್ಣಿಮೆಯವರೆಗೂ ಕೂಡ ನಡೆಯುತ್ತದೆ. ಇಲ್ಲಿ ಏನು ಮೂಲ ಸ್ಥಾನ ಇದೆ, ಇದೇ ಸ್ವಾಮಿಯ ಉತ್ಸವ ಮೂರ್ತಿ ಜೇಸಿಪುರದಲ್ಲಿ ಇರ್ತದೆ. ಅಲ್ಲಿ ಶಿವರಾತ್ರಿಯಿಂದ ಹೋಳಿ ಹುಣ್ಣಿಮೆವರೆಗೂ ಜಾತ್ರೆ ನಡೆಯುತ್ತೆ. ದಿನ ಒಂದೊಂದು ಉತ್ಸವಗಳು ನಡೀತಾ ಇರ್ತವೆ. ಆ ವಿಶೇಷ ಸಂದರ್ಭದಲ್ಲಿ ಶ್ರೀ ಸ್ವಾಮಿಯು ನಿತ್ಯವೂ ವಿವಿಧ ಅಲಂಕಾರದೊಂದಿಗೆ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಇಲ್ಲಿ ಮೊದಲು ಕರೆಂಟ್ ಇರಲಿಲ್ಲ. 83ರಿಂದ ಹಿಂದ್ಗಡೆ ಎಲ್ಲ ಕರೆಂಟ್ ಇಲ್ಲ, ಬರೀ ಎಣ್ಣೆ ದೀಪದಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಒಳಗಡೆ ದೇವ್ರ ಪೂಜೆಗೂ ಎಣ್ಣೆ ದೀಪದಲ್ಲೇ ಪೂಜೆ ಮಾಡೋದು. ಹೊರಗಡೆ ಏನು ನಡ್ಕೊಂಬರೋರು ಸಹ ಇದು ಎಂಥದ್ದು ಪಂಜು ಇದನ್ನ ಸ್ವಾಗಿಯಲ್ಲಿ ಸೂಡಿ ಹಚ್ಕೊಂಡು ಬರೋರು ಜನ. ರಾತ್ರಿ ಎಷ್ಟೊತ್ತಿನಾಗಾರ ಬರಲಿ ಜನ, ಯಾವುದೇ ಒಂದು ಜನಕ್ಕಾಗಲಿ, ಒಂದು ಕಾಡು ಪ್ರಾಣಿದೇ ಆಗಲಿ, ಒಂದು ಕರಡಿನೇ ಆಗಲಿ, ಏನೇ ಆಗಲಿ, ಯಾವುದೇ ಒಂದು ಇವತ್ತಿನವರೆಗೂ ಒಬ್ಬ ಸಣ್ಣ ಮಗಿಗೂ ಸಹ ಒಂದು ಚೂರು ತೊಂದರೆ ಆಗಿಲ್ಲ. ಒಂದು ಚೇಳು ಕಡಿ ತಿನ್ನಂಗಿಲ್ಲ, ಒಂದು ಜಿರಿ ಕಡಿ ತಿನ್ನಂಗಿಲ್ಲ, ಯಾವುದೇ ಒಂದು ಚೂರು ತೊಂದರೆ ಏನಿಲ್ಲ. ಎಷ್ಟೋ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಆಮೇಲೆ ಚಿಕ್ಕವರೇ ಆಗಲಿ ದೊಡ್ಡವರಾಗಲಿ ಯಾರೇ ಆಗಿರಲಿ, ಒಂದು ಹೆಣ್ಮಗು ಬಂದರೆ ಇವತ್ತಿನವ್ರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಇಲ್ಲಿ ಜನಗಳು ಯಾರು. ಇಲ್ಲಿ ನಿತ್ಯ ರುದ್ರಾಭಿಷೇಕ ನಡೆಯುತ್ತೆ. 1001 ರೂಪಾಯಿ ಠೇವಣಿ ಇಟ್ಟರೆ ಅವ್ರ ಹೆಸರಲ್ಲಿ ವರ್ಷಕ್ಕೊಂದ್ಸಲ ಅವ್ರು ಕೊಟ್ಟ ಡೇಟಲ್ಲಿ ಅಭಿಷೇಕ ಮಾಡ್ತಾರೆ. ಮತ್ತು ಇಲ್ಲಿ ಗಂಗಮ್ಮನ ದೊಣೆ ಇದೆ, ಅದರಲ್ಲಿ ಮಕ್ಕಳು ಫಲ ಇಲ್ದಿದ್ದತ್ತರು ದೊಣೆಗೆ ಬಂದು ಪೂಜೆ ಮಾಡಿಸಿ ನೀರು ಹಾಕ್ಕೊಂಡು ಹೋದರೆ ಮಕ್ಕಳು ಆಗೋ ಸಂಭವ ಇದೆ. ಮತ್ತು ಇಲ್ಲಿ ಧೂಳ್ತದ ಗುಂಡಿ ಅಂತ ಇದೆ, ಅದರಲ್ಲಿ ಯಾವ್ದಾರ ಕಾಯಿಲೆ ಇದು ಇದ್ದರೆ ಧೂಳ್ತ ಎಲ್ಲ ಇದು ಮಾಡ್ಕೊಂಡು ಹಚ್ಕೊಂಡು ಎಲ್ಲ ಹೋದರೆ ಆ ಕಾಯಿಲೆಗಳು ರುಜಿನವಾಗ್ತವೆ. ಇಲ್ಲಿ ಸುತ್ತ 16 ಹಳ್ಳಿ ಸೇರಿ ಎಲ್ಲ ಜನನೂ ಬರ್ತಾರೆ. ವರ್ಷಕ್ಕೊಂದ್ಸತಿ ಕಾರ್ತಿಕ ಪೌರ್ಣಮಿಲಿ ಅಜ್ಜಯ್ಯನವರ ಆರಾಧನೆ ನಡೆಯುತ್ತೆ. ಪ್ರತಿ ಪೌರ್ಣಮಿ ಅನ್ನ ಸಂತರ್ಪಣೆ ಐತೆ, ಪ್ರತಿ ಗ್ರಾಮಗಳವ್ರು ಎಲ್ಲರೂ ಮಾಡ್ತಾರೆ. ಎಲ್ಲ ವ್ಯವಸ್ಥೆ ಇದೆ. ಇದು ಭಕ್ತರು ಭಾರಿ ಜನ ಬರ್ತಾರೆ, ಹೋಗ್ತಿರ್ತಾರೆ. ನಮಗೆ ಗೊತ್ತಿರಂಗೆ ಇದು ಸಾಮಾನ್ಯ ಸಾವಿರಾರು ವರ್ಷದ ಇತಿಹಾಸ ಇದೆ. ಚೋಳರ ಕಾಲದಿಂದ ಐತೆ ಅಂತೇಳಿ ಹೇಳ್ತಾರೆ. ಎಲ್ಲ ಇಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಹೊಡಿತಾರೆ, ಶಿಸ್ತಿನಿಂದ ನಡ್ಕೊಂಡು ಹೋಗ್ತಾರೆ ಜನ ಎಲ್ಲವ. ಇಲ್ಲಿ ನಂಬಿದವರಿಗೆ ಯಾರಿಗೂ ಅನ್ಯಾಯ ಇಲ್ಲ ಅಂತ ನಮಗೆ ತಿಳಿದಿದ್ದಷ್ಟನ್ನೇ ಹೇಳ್ತೀವಿ. ಎಲ್ಲ ಜನಾಂಗದವರಿಗೂ ಇಲ್ಲಿ ಅವಕಾಶ ಇದೆ. ನಾವು ಚಿಕ್ಕದಿಂದ ಬಡತನ ಅನುಭವಿಸ್ತಾ ಇದ್ವಿ, ಈಗಲೂ ಬಡತನದಿಂದ ಇದ್ದರೂ ಊಟಕ್ಕೆ ಬಟ್ಟಕ್ಕೆ ಏನೂ ತೊಂದರೆ ಇಲ್ಲ. ಭಗವಂತ ನಮಗೆ ಚೆನ್ನಾಗಿಟ್ಟಿದ್ದಾನೆ. ತುಂಬ ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಬಿಳೇಕಲ್ ಲಕ್ಷ್ಮೀ ರಂಗನಾಥ ಸ್ವಾಮಿ, ಸಿದ್ದಪ್ಪ ಸಿದ್ದರಾಮೇಶ್ವರ ಇಲ್ಲಿ ನೆಲೆಸಿದ್ದಾರೆ. ಚಿಕ್ಕದಿಂದಲೂ ಬರ್ತಾ ಇದ್ದೀವಿ ಇಲ್ಲಿಗೆ. ನಮಗೆ ಒಳ್ಳೆಯದಾಗಿದೆ, ದೇವರು ಚೆನ್ನಾಗಿ ಎಲ್ಲರಿಗೂ ಒಳ್ಳೆಯದಾಗಿದೆ. ಗಂಗಮ್ಮನ ದೋಣಿ ಇದೆ. ಮಕ್ಕಳಿಲ್ದವರಿಗೆ ಮಕ್ಕಳು ಫಲ ದೊರೆಯುತ್ತೆ, ಲಗ್ನ ಇಲ್ದವರಿಗೆ ಲಗ್ನ ಆಗುತ್ತೆ. ಸಾವಿರಾರು ಜನ ಇಲ್ಲಿ ಬಂದು ಭಕ್ತಾದಿಗಳು ಒಳ್ಳೆಯದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ 101 ಎಡೆ ಹಾಕಿಸ್ತಾರೆ. ಅವ್ರ ಕಷ್ಟ ಕಾರ್ಪಣ್ಯಗಳಿಗೆ ಭಗವಂತ ಒಳ್ಳೇದು ಮಾಡಿದ್ದಾನೆ. ಮನೆ ಮನೆಗೆ ಗೃಹ ಪ್ರವೇಶ ಬಂದಾಗ ಕರ್ಕೊಂಡು ಹೋಗ್ತಾರೆ. ಸ್ವಾಮಿನ ಉತ್ಸವ ಮಾಡಿಸ್ತಾರೆ, ಅನ್ನದಾನ ಮಾಡ್ತಾರೆ. ಇಲ್ಲೂ ನಿತ್ಯ ಅನ್ನದಾಸೋಹ ಇರುತ್ತೆ. ಯಾರಿಗೂ ಊಟ ಇಲ್ಲ ಅನ್ನೋದಿಲ್ಲ. ಯಾವಾಗಲೂ ಸ್ವಾಮಿ ಇಲ್ಲಿ ಅನ್ನದಾನದ್ದು ಇದು ರಾಶಿ ರಾಶಿ ಅಕ್ಕಿ ಬಂದು ಬೀಳುತ್ತೆ, ತರಕಾರಿಗಳು ಬಂದು ಬೀಳುತ್ತೆ. ಎಲ್ಲೆಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಯಾರು ದಾನ ಮಾಡ್ತಾರೆ ಯಾರು ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಂದು ಬೀಳ್ತಾ ಇರುತ್ತೆ. ಭಗವಂತ ಎಲ್ಲರಿಗೂ ಸುತ್ತಮುತ್ತ ಹಳ್ಳಿ ಜನಕ್ಕೂ ಜಗತ್ತಿಗೆ ಒಳ್ಳೇದು ಮಾಡ್ತಾ ಇದ್ದಾನೆ ಸ್ವಾಮಿ. ನಮ್ಮ ಹೆಸರು ಸಿದ್ದೇಶ್, ವೇದಮೂರ್ತಿ ಸಿದ್ದೇಶ್ ಅಂತ. ನಾವು ಇಲ್ಲಿ ರುದ್ರಾಭಿಷೇಕ ಮಾಡೋಂಥ ಪುರೋಹಿತರು. ಇಲ್ಲಿ ಸಿದ್ದೇಶ್ವರರು ಅನಾದಿ ಕಾಲದಿಂದಲೂ ಇಲ್ಲೇ ನೆಲೆಗೊಂಡು ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಯನ್ನು ಕೊಡ್ತಾ ಬಂತಿದ್ದಾರೆ. ಈ ಯಂತ್ರಗಳನ್ನು ಭಕ್ತರಿಗೆ ಕಟ್ಟಿದೆ. ಅವರು ಭವರೋಗ ವೈದ್ಯ ಅಂತ ಹೆಸರು ತಗೊಂಡರೆ. ಈ ಯಂತ್ರಗಳಿಂದ ಭಾರಿ ಅನುಕೂಲ ಇದೆ. ಮತ್ತು ಈ ಸಿದ್ದೇಶ್ವರರು ಸಾವಿರಾರು ವರ್ಷದ ಹಿಂದೆ ಇಲ್ಲೇ ನೆಲೆ ನಿಂತಿರೋ ಅಥವಾ ಇಲ್ಲೇ ಪೂಜೆ ಪುನಸ್ಕಾರ ಮಾಡ್ಕೊಂಡು ಮುಂದಕ್ಕೆ ಹೋಯ್ದಾರೋ ಅದು ಆ ಕಾಲದ್ದು. ಇದು ತಿಮ್ಮಪ್ಪ ನಾಯಕನ ಕಾಲದಲ್ಲಿ ಇದು ಪ್ರಚಲಿತವಾಗಿ ಬಂದು ಆಗಿನ ಕಾಲದಿಂದಲೂ ಅಲ್ಲಿಂದಲೂ 500 ವರ್ಷಗಳಿಂದಲೂ ಪೂಜೆ ಪುನಸ್ಕಾರಗಳನ್ನು ಪಡೆದುಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಚನ್ನಬಸವಜ್ಜಯರ ಗದ್ಗೆ ಇದೆ. ಆ ಅಜ್ಜಯ್ಯರು ಇಲ್ಲೇ ಪೂಜೆ ಮಾಡ್ಕೊಂಡು ಅವರು ಇಲ್ಲೇ ಗದ್ಗೆಯಾಗಿ ಅವರು ಸಹ ಡೈಲಿ 2 ಟೈಮ್ ಪೂಜೆ ಪುನಸ್ಕಾರಗಳನ್ನು ಪಡ್ಕೊಂಡು ಹೋಗ್ತಾಯಿದ್ದಾರೆ. ಇಲ್ಲಿ ಯಾರೇ ಭಕ್ತರು ಬಂದರೂ ಎಲ್ಲರಿಗೂ ಕಷ್ಟಗಳನ್ನೆಲ್ಲ ನಿವಾರಿಸಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ಕೊಂಡು ಹೋಗ್ತಾಯಿದ್ದಾರೆ.
ಶ್ರೀ ಗುರು ಹಿರೇಕಲ್ಲು ಬೆಟ್ಟದ ಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಬೆಂಗಳೂರಿನಿಂದ ರೈಲ್ವೆ ಮೂಲಕ ಅರಸೀಕೆರೆಗೆ ಬಂದು ಅರಸೀಕೆರೆಯ ಬಸ್ ನಿಲ್ದಾಣದಿಂದ ಗವರ್ಮೆಂಟ್ ಹಾಗೂ ಪ್ರೈವೇಟ್ ವಾಹನದ ಮೂಲಕ ಹುಳಿಯಾರು ಮಾರ್ಗದಲ್ಲಿ ಬರುವ ರಾಮನಹಳ್ಳಿ ಗ್ರಾಮದಲ್ಲಿ ಇಳಿದು ಆ ನಂತರ ವಾಹನದಲ್ಲಿ ಬೆಟ್ಟದ ಸ್ವಲ್ಪ ದೂರ ತೆರಳಬಹುದು. ತದನಂತರ ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನ ಹತ್ತಿ ಸ್ವಾಮಿಯ ಆಲಯವನ್ನ ತಲುಪಬೇಕಾಗುತ್ತದೆ. ಶ್ರೀ ಸ್ವಾಮಿಯವರ ಉತ್ಸವ ಮೂರ್ತಿ ಇರುವ ಕ್ಷೇತ್ರ ಅಂತಂದ್ರೆ ಜಯಚಾಮರಾಜಪುರ. ಅಂದರೆ ಜೇಸಿಪುರಕ್ಕೆ ಬರುವವರು ಮೆಜೆಸ್ಟಿಕ್ನಿಂದ ಬಸ್ಸಿನ ಮೂಲಕ ಬರುವವರು ಬೆಂಗಳೂರು ಮಾಡಾಳು ಮೂಲಕ ತಿಪಟೂರು ಮಾರ್ಗವಾಗಿ ಬಂದು ತಲುಪಬಹುದು. ಶ್ರೀ ಗುರು ಹಿರೇಕಲ್ಲು ಬೆಟ್ಟದ ಸಿದ್ದೇಶ್ವರ ಸ್ವಾಮಿಯವರ ದೇವಾಲಯ ಸುಕ್ಷೇತ್ರ ಜೇಸಿಪುರ, ಜಯಚಾಮರಾಜಪುರ, ಕಣಕಟ್ಟೆ ಹೋಬಳಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ.